ಈ ಥರ ದಾರ ತಗೋಬೇಕು, ಸಿಲ್ಕ್ ಥ್ರೆಡ್ಡು. ಇದನ್ನು ಓಪನ್ ಮಾಡಿಕೊಂಡು ಈ ಥರ ಯಾವುದಾದ್ರೂ ಬೋರ್ಡ್ ತಗೊಂಡು ಅದಕ್ಕೆ ದಾರನ ಬಿಚ್ಚಿ ಈ ಥರ ಹಿಂಗೆ 100 ಟೈಮ್ಸ್ ಈ ಥರ ಸುತ್ಕೋಬೇಕು. ಗಟ್ಟಿಯಾಗಿ ಹಿಡ್ಕೊಂಡು 100 ಟೈಮ್ಸ್ ಈ ಥರ ಸುತ್ಕೋಬೇಕು. ಆಮೇಲೆ ಒಂದು ಕಟ್ಟರ್ ತಗೊಂಡು ಮತ್ತು ಗಮ್ ಕೂಡ ಇಟ್ಕೊಂಡಿರಿ. ಹೀಗೆ ಹಿಡ್ಕೊಂಡು ಇರುತ್ತಲ್ಲ ಹೀಗೆ ಹಿಡ್ಕೊಳ್ಳಿ. ಹಿಡ್ಕೊಂಡು ಒಂದು ಕಡೆ ಕಟ್ ಮಾಡಿ, ಆಮೇಲೆ ಈ ಥರ ಬರುತ್ತಲ್ವ, ಇದನ್ನು ಸ್ವಲ್ಪ ಹಿಂಗೆ ಮೇಲಕ್ಕೆ ಪುಲ್ ಮಾಡಿ, ಈ ಥರ ಮೇಲಕ್ಕೆ ಪುಲ್ ಮಾಡ್ಕೊಳ್ಳಿ. ಇದರಿಂದ ನಾವು ಸ್ವಲ್ಪ ಶಾರ್ಪ್ ಎಡ್ಜ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ. ಇದು ಮಾಡಿಕೊಂಡು ಇದಕ್ಕೆ ಗ್ಲೂ ಹಾಕಬೇಕು. ಹಿಂಗೆ ಮಾಡಿ ಹಿಂಗೆ ರೊಟೇಟ್ ಮಾಡಿ. ಹಿಂಗೆ ರೊಟೇಟ್ ಮಾಡಿ ಶಾರ್ಪ್ ಎಡ್ಜಸ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಡ್ರೈ ಆಗೋದಕ್ಕೆ ಇಡಬೇಕು. ನೋಡಿ, ಡ್ರೈ ಆದಮೇಲೆ ಈ ಥರ ಬರುತ್ತೆ. ನಮಗೆ ಬಟ್ಟೆ ಒಳಗಡೆ ಹಾಕೋದಕ್ಕೆ ಈಸಿ ಆಗುತ್ತೆ. ನೀಡಲ್ ಇಲ್ದಿರೇ ಇದು ಮಾಡ್ಕೋಬೋದು. ನಾನು ಪ್ರತಿ ಸರಿ ಟೇಪ್ ತಗೋ ಬದಲು ನಾನು 1 ಇಂಚಿದು ಒಂದು ಪೇಪರ್, ಇದು ಇನ್ವಿಟೇಷನ್ ಕಾರ್ಡಲ್ಲಿ ಇರುತ್ತಲ್ವ, ಆ ಪೇಪರ್ನ ತೆಗೆದು 1 ಇಂಚಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಿಂದ ನಾವು ಬೇಗ ಇಷ್ಟೇ ಇಟ್ಟು ಈಗ ಕಟ್ ಮಾಡ್ಕೋಬೋದು. ಸೇಮ್ ನಾವು ಶಾರ್ಪ್ ಮಾಡಿರ್ತೀವಲ್ಲ, ಇದನ್ನು ತೆಗೆದು ನಾವು ಹೋಲ್ಸ್ ಮಾಡಿರ್ತೀವಲ್ಲ, ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿಬಿಟ್ಟು ಇದನ್ನು ಇದರೊಳಗಡೆ ಹಾಕಿ ನಿಧಾನಕ್ಕೆ ಪುಲ್ ಮಾಡಿ. ಪುಲ್ ಮಾಡಿಕೊಂಡು ನಾವು ಅಂದಾಜು 1 ಇಂಚು ಬರೋ ಥರ ಈ ಥರ ಹೀಗೆ ಮಾಡ್ಕೊಳ್ಳಿ. ನೀಟ್ ಮಾಡಿಕೊಂಡು ಈ ಥರ ಜರಿ ಥ್ರೆಡ್ ಹಾಕಿರೋದನ್ನ ತೆಗೆದು ಹೀಗೆ ಇನ್ಸರ್ಟ್ ಮಾಡಿ, ಇದನ್ನು ಈ ಕೈಯಲ್ಲಿ ಸಪೋರ್ಟಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳಿ. ಒಂದು 4 to 5 knots ಹಾಕಿ. ಗಟ್ಟಿಯಾಗಿ ಹಾಕಿಲ್ಲಂದರೆ ಅದು ಬಿಚ್ಕೊಂಡ್ರೆ ಮತ್ತೆ ಕಷ್ಟ ಆಗುತ್ತೆ, ಚೆನ್ನಾಗಿರಲ್ಲ. ಹಾಕಿ ಮೇಲಿಂದ ತೆಗೆದು ಆಮೇಲೆ ಈ ಥರ ಇಟ್ಟು ಮೆಷರ್ ಮಾಡಿಕೊಂಡು ಕಟ್ಟರ್ನ ಕಟ್ ಮಾಡಿಕೊಂಡು, ಇದು ಸೀರೆದು ಉಲ್ಟಾ ಸೈಡು, ಸೀದಾ ಸೈಡು ಈ ಥರ ಇರುತ್ತೆ. ಉಲ್ಟಾ ಇದು ಸೀದಾ ಬಂದರೆ ಸೀರೆ ಥರ ಇರುತ್ತೆ.